ನಮಸ್ಕಾರ ಸ್ನೇಹಿತರೆ, ಏಂಜಲ್ ಯುವ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನಸ್ಸು ನಮ್ಮ ಜೀವನದ ಸ್ಟೇರಿಂಗ್ ಇದ್ದ ಹಾಗೆ. ಅದು ನಮ್ಮ ಕೈಯಲ್ಲಿದ್ದರೆ ಜೀವನ ಸರಾಗ, ಅದು ಕೈ ತಪ್ಪಿದರೆ ಜೀವನ ಗೊಂದಲ. ಮನಸ್ಸಿನ ನಿಯಂತ್ರಣ ಅಂದರೆ ಯಾರನ್ನಾದರೂ ಕಂಟ್ರೋಲ್ ಮಾಡೋದು ಅಲ್ಲ, ನಮ್ಮ ಯೋಚನೆ, ಭಾವನೆ, ಪ್ರತಿಕ್ರಿಯೆ ಇವೆಲ್ಲದರ ಮೇಲೆ ಹಿಡಿತ ಸಾಧಿಸುವುದು. ನಮ್ಮ ಜೀವನದಲ್ಲಿ ಆಗೋ ಹೆಚ್ಚಿನ ಸಮಸ್ಯೆಗಳು ಹೊರಗಿನಿಂದ ಬಂದಿದ್ದಲ್ಲ, ಅವು ನಮ್ಮ ಯೋಚನೆಗಳಿಂದ ಹುಟ್ಟಿರುತ್ತವೆ. ಒಂದೇ ಪರಿಸ್ಥಿತಿಯಲ್ಲಿ ಒಬ್ಬ ಸಂತೋಷವಾಗಿ ಇರ್ತಾನೆ, ಇನ್ನೊಬ್ಬ ದುಃಖ ಪಡ್ತಾನೆ. ಅದರ ಕಾರಣ ಪರಿಸ್ಥಿತಿಯಲ್ಲ, ಮನಸ್ಸು. ಮನಸ್ಸು ಎರಡು ಭಾಗ. ಜಾಗೃತ ಮನಸ್ಸು ಅಂದರೆ ಕಾನ್ಸಿಯಸ್ ಮೈಂಡ್, ಅದು ಈಗ ನಾವು ಏನು ಯೋಚನೆ ಮಾಡ್ತಾ ಇರ್ತೀವಲ್ಲ ಪ್ರೆಸೆಂಟ್, ಅದು. ಅಚೇತನ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್. ಹಳೆಯ ಅಭ್ಯಾಸ, ನಂಬಿಕೆ, ಭಯ ಇವೆಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಲ್ರೆಡಿ ಸ್ಟೋರ್ ಆಗಿರ್ತವೆ. ನೀವು ಇದು ತಪ್ಪು ಅಂತ ಗೊತ್ತಿದ್ರೂ ಅದೇ ಕೆಲಸ ಮತ್ತೆ ಮಾಡ್ತೀರಾ, ಅದು ಅಚೇತನ ಮನಸ್ಸಿನ ಪ್ರಭಾವ. ಮನಸ್ಸಿನ ನಿಯಂತ್ರಣ ಶುರುವಾಗೋದು ನಮ್ಮ ಜಾಗೃತಿಯಿಂದ. ನೀವು ಏನು ಯೋಚಿಸುತ್ತೀರೋ ಅದನ್ನು ಗಮನಿಸಿ. ನೆಗೆಟಿವ್ ಯೋಚನೆ ಬಂದಾಗ ಅದನ್ನು ತಳ್ಳಿ ಹಾಕೋಕೆ ಹೋಗಬೇಡಿ, ಕೇವಲ ಗಮನಿಸಿ. ಯೋಚನೆ ಬಂದದ್ದು ತಪ್ಪಲ್ಲ, ಆ ಯೋಚನೆಗೆ ಶಕ್ತಿ ಕೊಟ್ಟರೆ ಮಾತ್ರ ಅದು ಸಮಸ್ಯೆ. ಅಂದರೆ ನಿಮಗೆ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದ್ದರೆ ನೀವು ಅದನ್ನು ಗಮನಿಸಿ. ಆದರೆ ನನಗೆ ನೆಗೆಟಿವ್ ಆಗುತ್ತೆ, ನನಗೆ ನೆಗೆಟಿವ್ ಆಗುತ್ತೆ, ನನಗೆ ನೆಗೆಟಿವ್ ಆಗುತ್ತೆ ಅಂತ ನೀವು ಅದನ್ನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ತುಂಬ್ತಾ ಹೋದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡಿಗೆ ಏನು ಹೇಳುತ್ತೆ, ನೀನು ನೆಗೆಟಿವ್ ಆಗು. ಅದಕ್ಕೆ ನೀವು ಪಾಸಿಟಿವ್ ಯೋಚನೆ ಈ ನೆಗೆಟಿವ್ ಬಂದ್ರೂ ನೀವು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿ ಇರಬೇಕು. ನಮ್ಮೊಳಗೆ ಒಂದು ಧ್ವನಿ ಇರ್ತದೆ, ಆ ಧ್ವನಿ ನನಗೆ ಆಗಲ್ಲ ಅಂದರೆ ನಾವು ನಿಜಕ್ಕೂ ಪ್ರಯತ್ನವೇ ಮಾಡಲ್ಲ. ಆಗುತ್ತೆ ಅಂದರೆ ಅಟ್ಲೀಸ್ಟ್ ನಾವು ಪ್ರಯತ್ನ ಆದರೂ ಮಾಡ್ತೀವಿ ಅಲ್ವಾ. ಆ ಧ್ವನಿಯನ್ನು ನಿಧಾನವಾಗಿ ಬದಲಾಯಿಸಬೇಕು. ನನಗೆ ಆಗಲ್ಲ, ಅದರ ಬದಲಿಗೆ ನಾನು ಕಲಿಯಬಹುದು. ಕಲಿಯೋದಕ್ಕೆ ದುಡ್ಡೇನು ಕೊಡಬೇಕಾಗಿಲ್ಲ ಅಲ್ವಾ. ಮನಸ್ಸು ಕಲ್ಪನೆ ಮತ್ತು ನಿಜದ ವ್ಯತ್ಯಾಸ ತಿಳಿಯಲ್ಲ. ನೀವು ದಿನಕ್ಕೆ ಕೆಲ ನಿಮಿಷ ಶಾಂತವಾಗಿರುವುದು, ಯಶಸ್ವಿಯಾಗಿರುವುದು, ಗುರಿ ತಲುಪಿರುವುದು ಮನಸ್ಸಿನಲ್ಲಿ ನೋಡಿದರೆ ಅದು ನಿಜ ಅಂತ ನಂಬುತ್ತೆ. ಅದೇ ವಿಜುವಲೈಸೇಷನ್ ಹೇಗೆ ಮಾಡೋದಪ್ಪ ಅಂದರೆ, ಕಣ್ಣು ಮುಚ್ಚಿ ನಾನು ಪಾಸಿಟಿವ್ ಮೊದಲೇ ನಿಮ್ಮ ಸುತ್ತಲೂ ಒಂದು ಅವರ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ನನಗೊಂದು ಶಕ್ತಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ಆವಾಗ ನಿಮ್ಮ ಹತ್ರ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದ್ದರೆ ಅದನ್ನು ಗಮನಿಸಿ. ಅದ್ರ ಬಗ್ಗೆ ಬಹಳ ಥಿಂಕ್ ಮಾಡೋದಿಲ್ಲ, ತಿಳಿತಾ. ಆಮೇಲೆ ನೀವು ಸಕ್ಸಸ್ ಆಗಿರೋ ಥರ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮಾತಾಡ್ತಾ ಇರೋ ಥರ, ಒಟ್ಟಿನಲ್ಲಿ ಪಾಸಿಟಿವ್ ಅಷ್ಟೇ ವಿಜುವಲೈಸ್ ಮಾಡಬೇಕು. ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಏನು ಹೇಳುತ್ತೆ, ನೀವು ಏನು ಮೆಸೇಜ್ ಕೊಡ್ತೀರಾ ಅಂದರೆ, ಓ ಇವನು ಪಾಸಿಟಿವ್ ಇದ್ದಾನೆ ಅಂದರೆ ಅದು ಏನು ಮಾಡುತ್ತೆ, ಕಾನ್ಷಿಯಸ್ ಮೈಂಡ್ಗೆ ಪಾಸಿಟಿವ್ ಮೆಸೇಜಸ್ ಮಾತ್ರ ಕಳಿಸ್ತಾ ಹೋಗುತ್ತೆ. ಯಾವ ಯೋಚನೆ ಪದೇ ಪದೇ ಬರ್ತದೋ ಅದೇ ನಂಬಿಕೆ ಆಗುತ್ತೆ, ಅದೇ ಜೀವನ ಆಗುತ್ತೆ. ಅದೇ ಹೇಳಿದ್ನಲ್ಲ, ನೀವು ಪದೇ ಪದೇ ನಿಮ್ಮ ಮೈಂಡಿಗೆ ನೀವು ಏನು ಕೊಡ್ತಾ ಇರ್ತೀರೋ ಸಬ್ಕಾನ್ಷಿಯಸ್ಲಿ, ಅದು ಕಾನ್ಷಿಯಸ್ ಮೈಂಡ್ಗೆ ಏನು ಹೇಳುತ್ತೆ, ಇದೇ ನಿನ್ನ ಜೀವನಪ್ಪ ಅಂತ ಹೇಳ್ತಾ ಹೋಗುತ್ತೆ. ಅದಕ್ಕೆ ಪಾಸಿಟಿವ್ ಥಿಂಕಿಂಗ್ ತುಂಬಾ ಮುಖ್ಯ. ಭಯ ಅಂದರೆ ವಾಸ್ತವ ಅಲ್ಲ, ಅದು ಭವಿಷ್ಯದ ಬಗ್ಗೆ ಮನಸ್ಸು ಸೃಷ್ಟಿಸುವ ಕತೆ. ಭಯ ಬಂದಾಗ ಓಡಬೇಡಿ, ಅದನ್ನು ನೋಡಿ, ಇದು ಯೋಚನೆ ಮಾತ್ರ ಅಂತ ನೆನಪಿಸಿಕೊಳ್ಳಿ. ಅಂದರೆ ನಿಮಗೆ ನೆಗೆಟಿವ್ ಥಿಂಕಿಂಗ್ ಬಂದಿದೆ, ಅದನ್ನು ನಾನು ಹೋಗಲಾಡಿಸ್ಬೋದು, ಅದನ್ನು ನಾನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತೀನಿ. ಈ ಥರ ಪಾಸಿಟಿವ್ ಮೈಂಡ್ಸೆಟ್ ನಿಮ್ಮಲ್ಲಿ ಇರಬೇಕು. ಅದು ಬರಬೇಕಂದ್ರೆ ನೀವೇನು ಮಾಡಬೇಕು, ಮೆಡಿಟೇಷನ್ ಅಂದರೆ ಧ್ಯಾನ ಮನಸ್ಸಿನ ನಿಯಂತ್ರಣಕ್ಕೆ ಉತ್ತಮ ಸಾಧನ. ಧ್ಯಾನ ಅಂದರೆ ಯೋಚನೆ ನಿಲ್ಲಿಸೋದು ಅಲ್ಲ, ಯೋಚನೆ ಬಂದರೂ ಪ್ರತಿಕ್ರಿಯೆ ಕೊಡದೆ ಕುಳಿತುಕೊಳ್ಳುವುದು. ಧ್ಯಾನ ದಿನಕ್ಕೆ 5-10 ನಿಮಿಷ ಮಾಡಿದರೂ ಸಾಕು. ನಿಮ್ಮ ಜೀವನ ನಿಮ್ಮ ಅಭ್ಯಾಸಗಳಿಂದ ನಿರ್ಮಾಣವಾಗುತ್ತದೆ. ಚಿಕ್ಕ ಒಳ್ಳೆಯ ಅಭ್ಯಾಸಗಳು ಮನಸ್ಸಿಗೆ ಶಿಸ್ತು ಕಲಿಸುತ್ತವೆ. ಒಂದೇ ಕೆಲಸ ಪೂರ್ಣಗೊಳಿಸುವುದು, ಸಣ್ಣ ಗುರಿ ಇಟ್ಟು ಅದನ್ನು ಮುಗಿಸುವುದು, ಇವೆಲ್ಲವೂ ಮನಸ್ಸನ್ನು ಬಲಪಡಿಸುತ್ತವೆ. ಯಶಸ್ವಿ ಜನರು ಬೇರೆ ಅಲ್ಲ, ಅವರು ತಮ್ಮ ಮನಸ್ಸಿನ ಮೇಲೆ ಹಿಡಿತ ಇಟ್ಟವರು. ನೆನಪಿಡಿ, ಯೋಚನೆ ಬದಲಾದರೆ ಭಾವನೆ ಬದಲಾಗುತ್ತೆ,
ಭಾವನೆ ಬದಲಾದರೆ ಕ್ರಿಯೆ ಬದಲಾಗುತ್ತೆ, ಕ್ರಿಯೆ ಬದಲಾದರೆ ಜೀವನ ಬದಲಾಗುತ್ತೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಇರಬೇಕು ಅಂದರೆ ಮೊದಲು ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ ಇರಬೇಕು. ನೀವೇನು ಮಾಡಬೇಕು? ಮೆಡಿಟೇಷನ್ ಮಾಡಿ, ಆಲ್ವೇಸ್ ಪಾಸಿಟಿವ್ ಥಿಂಕ್ ಮಾಡಿ. ನೆಗೆಟಿವ್ ಬಂದ್ರೂ ಅದನ್ನೇ ಪದೇ 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 ಯೋಚನೆ ಮಾಡಬಾರ್ದು. ಆ ನೆಗೆಟಿವನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಉಪಯುಕ್ತವಾದಲ್ಲಿ ನನ್ನ ಏಂಜಲ್ ಯುಬ ಕನ್ನಡತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟನೇ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಬಹುದು. ಧನ್ಯವಾದಗಳು.